ಹಾಗೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಖತ್ತಾಗಿ ಖುಷಿ ಆಗಿದ್ದೀರಾ ಅಂತ ಪಳ ಅಂತ ಹೊಳಿತಿದ್ದಾರೆ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಆನ್ಲೈನಲ್ಲಿ ನೀವೆಲ್ಲೋ ಹೋಗ್ಬೇಕು, ಅರ್ಜೆಂಟ್ ಆಗಿರುತ್ತೆ, ಎಲ್ಲೋ ಮದುವೆ ಇರುತ್ತೆ, ಏನೋ ಫಂಕ್ಷನ್ ಇರುತ್ತೆ, ಬರ್ಡೇ ಪಾರ್ಟಿ ಇರುತ್ತೆ, ಇಲ್ಲ ಎಣ್ಣೆ ಪಾರ್ಟಿ ಇರುತ್ತೆ. ಸೊ ನೀನು ಅರ್ಜೆಂಟಾಗಿ ಹೋಗಬೇಕು, ಇಲ್ಲ ಅಂತಂದ್ರೆ ಅದೆಲ್ಲ ಇರೋದೆಲ್ಲ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು. ಓಕೆನಾ? ಸೊ ನೀನೇನಾದ್ರೂ ಮಾಡ್ಬಿಟ್ಟು ಬಸ್ಸಲ್ಲಿ ಬೇಗನೆ ಬಿಟ್ಬಿಡ್ತೀವಿ, 2 ಅವರ್ 3 ಅವರ್ ಬೇಗನೆ ಬಿಟ್ಬಿಡ್ತೀವಿ, ಬೇಗ ಹೊಲ್ಟು ಬಿಡೋಣ ಅಂತ. ಆದರೆ ಫೈನಲ್ ಏನಾಗುತ್ತೆ ಅಂದ್ರೆ ಅದು ನಮ್ಮೊಂದು ರೀಚ್ ಆಗಲ್ಲ, ಟೈಮ್ಗೆ ರೀಚ್ ಆಗಲ್ಲ. ಓಕೆನಾ? ಸೊ ಇವಾಗ ನಿಮ್ಗೆ ಗೊತ್ತಿದ್ದು ಎಲ್ಲನೂ ಅಷ್ಟೇ ಕ್ಯಾಬ್ ಮಾಡ್ಕೊತಿದ್ದಾರೆ, ಓಲಾ ಅಂತೆ, ಊಬರ್ ಅಂತ, ರ್ಯಾಪಿಡೋ ಅಂತೆ, ಈ ಥರ ಎಲ್ಲ ಮಾಡ್ಕೊಂಡು ಟೈಮ್ಗೆ ಫಟ್ ಅಂತ ತಲುಪುತ್ತಿದ್ದಾರೆ. ಓಕೆನಾ? ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಆನ್ಲೈನಲ್ಲಿ ಊಬರನ್ನು ಯಾವ ಥರ ಬುಕ್ ಮಾಡ್ತಾರೆ. ನೀವೇನಾದ್ರೂ 5 ಜನ ಫ್ರೆಂಡ್ಸ್ ಇದ್ದೀರ ಅಂತಂದ್ರೆ ಸಾಕು, ನೀವೇನಾದ್ರು ಒಂದು 30-40 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಸಾಕು, ಅದರಲ್ಲೇನಪ್ಪ ಅಂತಂದ್ರೆ ಶೇರಿಂಗು ಒಬ್ಬೊಬ್ರು ಒಂದು 100 ರೂಪಾಯಿ 150 ರೂಪಾಯಿ ಏನಾದ್ರು ಹಾಕೊಂಡ್ರೆ ಆರಾಮಾಗಿ ಈಸಿಯಾಗಿ ನೀವು ಟೈಮ್ಗೆ ತಲುಪಿ ಬಿಡ್ತಿರಲ್ಲ ಗೈಸ್. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಯಾವ ಥರ ಊಬರನ್ನು ಬುಕ್ ಮಾಡ್ತಾರೆ, ಬುಕ್ ಮಾಡ್ಕೊಂಡು ನಂತರ ಡೈರೆಕ್ಟ್ ಕ್ಯಾಬ್ ಅವ್ರು ಏನಪ್ಪ ನಿಮ್ಮ ಯಾವ ಒಂದು ಲೊಕೇಶನಲ್ಲಿ ಇದ್ದೀರಾ ಡೈರೆಕ್ಟಾಗಿ ಅದೇ ಒಂದು ಲೊಕೇಶನ್ಗೆ ಬಂದ್ಬಿಟ್ಟು ನಿಮ್ಮನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಅನ್ನೋದು ಈಸಿಯಾಗಿ ಮಾಡ್ಬಿಡ್ತಾರೆ, ತುಂಬ ಸೇಫ್ ಆಗಿ ಅದು ಕೂಡ. ಓಕೆನಾ? ಸೊ ಯಾವ ಥರ ಆನ್ಲೈನಲ್ಲಿ ಓಲಾ ಊಬರ್ಸ್ಗಳನ್ನು ಬುಕ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಒಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕದ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಫಟಾಫಟ್ ಅಂತ ತಿಳ್ಕೊಂಬಿಡೋಣ ಗೈಸ್. ಓಕೆನಾ? ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ನೀವು ಪ್ಲೇಸ್ಟೋರಿಂದ ಊಬರನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸಿಂಪಲಾಗಿ ನಿಮ್ಮೊಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅಷ್ಟೇ, ನೀವೇನು ಮಾಡೋಂಗಿಲ್ಲ. ಓಕೆನಾ? ಸೊ ಲಾಗಿನ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಥರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಸೊ ಇಲ್ಲೇನಪ್ಪ ಅಂದರೆ ನಿಮ್ಗೆ 4 ಕಾಣಿಸುತ್ತೆ, ಕಾರ್ ಕಾಣಿಸುತ್ತೆ, ಆಟೋ ಕಾಣಿಸುತ್ತೆ, ನಿಮಗೆ ಬೈಕ್ ಕೂಡ ಕಾಣಿಸುತ್ತೆ. ನೀವು ಯಾವುದ್ರಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಕಾರ್ ಅನ್ನೋದು ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದರೆ ಡ್ರಾಪಿಂಗ್ ಅಂದರೆ ಪಿಕಪ್ ಪಾಯಿಂಟ್. ಓಕೆನಾ? ಪಿಕಪ್ ಪಾಯಿಂಟ್ ಏನಿದೆ ಆ ಒಂದು ಜಾಗದಲ್ಲಿ ಮೇಲೆ. ಓಕೆನಾ? ಸೊ ಮೇಲೆ ಏನಿದೆಯೋ ನೀವು ಅದನ್ನು ಎಲ್ಲಿಂದ ಹೋಗ್ಬೇಕು ಅಂದ್ಕೊಂಡು ನೋಡ್ತಾ ಅದರಲ್ಲಿ ಎಂಟರ್ ಪಿಕಪ್ ಪಾಯಿಂಟ್ ಅಂತ ಬಂದಿದೆ. ಓಕೆನಾ? ನೀವು ಯಾವ ಒಂದು ಜಾಗದಲ್ಲಿ ಇದ್ದೀರಾ ಅದೇ ಒಂದು ಜಾಗದಲ್ಲಿ ಏರಿಯಾ ಅನ್ನೋದು ನೇಮ್ ಅನ್ನೋದು ಹಾಕೋಬೇಕಾಗುತ್ತೆ ಗೈಸ್. ಓಕೆನಾ? ಏರಿಯಾ ನೇಮನ್ನು ಹಾಕೊಳ್ಳಿ, ಪಿಕಪ್ ಪಾಯಿಂಟನ್ನು. ಅದಾಗಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ವೇರ್ ಟು. ಓಕೆನಾ? ವೇರ್ ಟು ಅಂತಂದರೆ ನೀವು ಯಾವೊಂದು ಏರಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಓಕೆ, ಆ ಒಂದು ಏರಿಯಾವನ್ನು ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಕಾರಲ್ಲಿ ಹೋಗ್ಬೇಕಾ ಆಟೋವಲ್ಲಿ ಹೋಗ್ಬೇಕಾ ಅಂತ. ಸೊ ನೋಡ್ತಾ ನಾನು ಟ್ರಿಪ್ ಅಂತಿದ್ದೇವೆ, ಕಾರಲ್ಲಿ ಹೋಗ್ಬೇಕು ಅನ್ಕೊಂಡು ನಾನು ಕಾರನ್ನು ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಟ್ರಿಪ್ ಅಂತ. ಸೊ ಚೂಸ್ ಮಾಡ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ಸೊ ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ದೇವನಹಳ್ಳಿ ಅಂತಿದ್ದಿಲ್ಲ, ಅದನ್ನು ದೇವನಹಳ್ಳಿ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಇವಾಗ ಈ ಒಂದು ಜಾಗದಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್ ಅಂತ ನಾನು ಹಾಕ್ಕೊಂಡಿದ್ದೀನಿ. ನಾನು ಈ ಒಂದು ಜಾಗದಿಂದ ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಸೊ ಇಲ್ಲೇನಪ್ಪ ಅಂದರೆ ನಾನು ಚೂಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸಜೆಷನ್ ಮಾಡುತ್ತೆ, ನೋಡಿದ್ರೆ ಕಂಪ್ಲೀಟ್ ಆಗಿ ಬಂದ್ಬಿಡ್ತು. ಆ್ಯಂಡ್ ವೇರ್ ಗೋ. ಓಕೆನಾ? ನೀವು ಯಾವ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ, ಓಕೆನಾ, ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಏರಿಯಾ ನೇಮ್ ಅನ್ನೋದು ಈ ಒಂದು ಜಾಗದಲ್ಲಿ ನೀವು ಹಾಕೋಬೇಕಾಗುತ್ತೆ ಗೈಸ್. ಓಕೆನಾ? ಸೊ ಹಾಕೊಳ್ಳಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನೀವೇನು ಮಾಡೋಂಗಿಲ್ಲ. ಓಕೆನಾ? ಸೊ ಹಾಕೊಳ್ಳಿದ ನಂತರ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಏರಿಯಾಗಳೆಲ್ಲ ಬಂದ್ಬಿಡ್ತವೆ, ನೋಡ್ಕೊಳ್ಳಿ. ಓಕೆನಾ? ಯಾವೊಂದು ಏರಿಯಾ ಇದೆ, ಕರ್ನಾಟಕ ಇದೆ, ಯಾವೊಂದು ಏರಿಯಾ ಬರುತ್ತೆ ನಿಮ್ಮದು. ಸೊ ಆ ಒಂದು ಏರಿಯಾ ಕೆಳಗಡೆ ಕೂಡ ಸಜೆಷನ್ ಮಾಡುತ್ತೆ ನಿಮಗೆ. ಓಕೆನಾ? ಸೊ ಸಜೆಷನ್ ಮಾಡ್ಕೊಳ್ಳಿ, ಯಾವೊಂದು ಏರಿಯಾ ನಿಮ್ಗೆ ಅನಿಸುತ್ತೋ ಅದನ್ನು ಕಂಪ್ಲೀಟಾಗಿ ಡನ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ? ಏರಿಯಾ ಹಾಕೊಳ್ಳಿದ ನಂತರ ಇಲ್ಲಿ ಸರ್ಚ್ ಮಾಡಿ. ಓಕೆನಾ? ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇವಾಗ ಹುಡುಕುತ್ತೆ. ಓಕೆನಾ? ನಮ್ಗೆ ಯಾವುದಾದ್ರು ಹತ್ರದಲ್ಲಿ ಯಾರಾದರೂ ಕ್ಯಾಬ್ ಏನಾದರೂ ಅವೈಲೇಬಲ್ ಇತ್ತು ಅಂತಂದ್ರೆ ಹಂಗೆ ಫಟ್ ಅಂತ ತೊಗೊಳುತ್ತೆ. ನಾವು ಏರಿಯಾ ಕೂಡ ಹಾಕೊಂಡಿದ್ರಿ. ಸೊ ಹಾಕೊಳ್ಳಿಂದ ಇಲ್ಲಿ ಪ್ರೈಸ್ ಕೂಡ ತೋರಿಸುತ್ತೆ, ನೋಡ್ತಾ ಇದ್ರೆ ನಾವು ಯಲಹಂಕ ರೈಲ್ವೆ ಸ್ಟೇಷನಿಂದ ಕಂಪ್ಲೀಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗಕ್ಕೆ ನಾವು ಹೋಗಬೇಕು. ಓಕೆನಾ? ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮ್ಗೆ ನೋಡ್ತಾ ಇದ್ರೆ ಯಾವುದಿದೆ ಅಂತ ಇಲ್ಲಿ ನೋಡ್ತಾ ಇದ್ರೆ ಚೂಸ್ ಗೋ ನಾನ್ ಎ ಸಿ. ಓಕೆನಾ? ಸೊ ಅಂದರೆ ಎ ಸಿ ಬೇಕಾದ್ರೆ ಬುಕ್ ಮಾಡ್ಕೋಬೋದು, ನಾನ್ ಎ ಸಿ ಕಡೆ ಬೇಕಾದ್ರೆ ಮಾಡ್ಕೋಬೋದು. ನೀವು ಪ್ರೈಸ್ ನೋಡ್ತಾ ಇದ್ರೆ ಪ್ರೈಸ್ ಓಕೆನಾ 647 ಇದೆ, ಏನೋ 900 ಇದೆ. ಅದೇ ಥರನೇ ಇಲ್ಲೇನಪ್ಪ ಅಂದ್ರೆ ನಿಮಗೆ ಎ ಸಿ ಬೇಕಂದರೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ನೀವು ಅದನ್ನು ಚೂಸ್ ಅನ್ನೋದು ಮಾಡ್ಕೋಬೋದು. ಎ ಸಿ ಅವಶ್ಯಕತೆ ಏನಿಲ್ಲ, ವಿಂಡೋಸ್ ತೆಕೊಂಡ್ರೆ ಸಾಕು, ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಗೈಸ್. ಓಕೆನಾ? ನಾನೊಂದು ಕಾರನ್ನು ತೊಗೊಂಡಿದ್ದೀನಿ, ನೋಡ್ತಾ ಇದ್ರೆ ಚೂಸ್ ನಾನ್ ಎ ಸಿ ಅಂತ ಕಾರ್ ಇದೆಯಲ್ಲ 649 ಅದನ್ನು ಕನ್ಫರ್ಮ್ ಮಾಡಿದ್ದೀನಿ. ಕನ್ಫರ್ಮ್ ಮಾಡಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕನ್ಫರ್ಮ್ ಪಿಕಪ್ ಅಂತ ಬರುತ್ತೆ. ಓಕೆನಾ? ಕನ್ಫರ್ಮ್ ಪಿಕಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇವಾಗ ಕನ್ಫರ್ಮ್ ಪಿಕಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಸರ್ಚ್ ಮಾಡ್ತಿದೆ. ಓಕೆನಾ? ಆ ಥರದಲ್ಲಿ ಯಾವುದಾದ್ರೂ ಇದೆಯಾ ಅಂತ ಸರ್ಚ್ ಮಾಡುತ್ತಿದೆ. ಓಕೆ? ನೋಡ್ತಾ ಇದ್ರೆ ಕನೆಕ್ಷನ್. ಓಕೆನಾ? ಅಂದರೆ ಕ್ಯಾಬ್ ಓನ್ಗೆ ನಮಗೆ ಕನೆಕ್ಟ್ ಆಗ್ತಿದೆ. ಓಕೆನಾ? ಸೊ ಯಾರಾದ್ರು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡಿಬಿಟ್ರೆ ಆವಾಗ ಕಂಪ್ಲೀಟಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ದು ಅವ್ರ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ, ಅವನೊಂದು ವೆಹಿಕಲ್ ನಂಬರ್ ಬಂದ್ಬಿಡುತ್ತೆ, ಅವರೊಂದು ಮೊಬೈಲ್ ನಂಬರ್ ಬಂದ್ಬಿಡುತ್ತೆ. ಓಕೆನಾ? ಲೈವ್ ಆಗಿ ನಾನು ಮಾಡ್ತಾ ಇದ್ದೀನಿ ಇವಾಗ. ಓಕೆನಾ? ನೀವು ಕೂಡ ಏನಾದರೂ ಬುಕ್ ಮಾಡೋ ಟೈಮಲ್ಲಿ ಕನ್ಫ್ಯೂಸ್ ಎಲ್ಲ ಆಗ್ತೀರ, ತುಂಬ ಜನ ಆಗ್ತಾರೆ. ಓಕೆನಾ? ಸೊ ಹಂಗಾಗಿ ನಾನು ಲೈವ್ ಆಗಿ ನಾನು ಸ್ಟೇಷನಿಂದ ಡೈರೆಕ್ಟಾಗಿ ನನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀನಿ ಇಲ್ಲೇನಪ್ಪ ಅಂದ್ರೆ ಲೋಡಿಂಗ್ ತೊಗೊತಿದ್ದೆ. ಆಲ್ರೆಡಿ ಒಬ್ರು ಆಕ್ಸೆಪ್ಟ್ ಅನ್ನೋದು ಮಾಡಿಬಿಟ್ಟಿದ್ರೆ ಕಂಪ್ಲೀಟಾಗಿ ವೆಹಿಕಲ್ ಡೀಟೇಲ್ಸ್ ಅದು ಬಂದ್ಬಿಡುತ್ತೆ, ನಿಮಗೆ ಮೆಸೇಜೇ ಬಂದ್ಬಿಡುತ್ತೆ ಗೈಸ್. ಯಾಕಂದ್ರೆ ನೋಡ್ತಾರೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಒಬ್ಬರು ಅನ್ನೋದು ಆಕ್ಸೆಪ್ಟ್ ಅನ್ನೋದು ಮಾಡಿದರೆ. ಸೊ ಅದಾಗಿನ ನಂತರ ನೋಡ್ತಾರೆ ಯಾವುದೊಂದು ವೆಹಿಕಲ್ ನಂಬರು. ಓಕೆನಾ? ಅದಾಗಿನ ನಂತರ ನೋಡ್ತಾರೆ ಕಾರ್ ನಂಬರ್ ಇದೆ, ಅದರಿಂದ ಅವ್ರ ಫೋಟೋ ಇದೆ. ಅದಾಗಿಂದ ಇಲ್ಲೊಂದು ಜಾಗದಲ್ಲಿ ನೀವು ಕಾಲ್ ಕೂಡ ಮಾಡ್ಕೋಬೋದು, ಎಲ್ಲಿದ್ದೀರಾ ಎಲ್ಲಿಲ್ಲ ಅಂತ. ಅದಾಗಿನ ನಂತರ ಇಲ್ಲಿ ಮೆಸೇಜ್ ಕೂಡ ಮಾಡ್ಕೋಬೋದು ಗೈಸ್. ಓಕೆನಾ? ಆಸ್ ಅ ಲೈವ್ ಆಗಿ. ಓಕೆ? ಓಕೆನಾ? ನೋಡ್ತಾ ನಾನು ಕೂಡ ಅದೇ ಒಂದು ಜಾಗದಲ್ಲಿ ಇದ್ದೀನಿ ಆ್ಯಂಡ್ ಅವರು ಕೂಡ ಅದೇ ಒಂದು ಜಾಗದಲ್ಲಿ ಸ್ಟೇಷನಲ್ಲೇ ಇದ್ದಾರೆ ಅವರು ಕೂಡ. ನೋಡಿ ಗೈಸ್, ಕ್ಯಾಬ್ ಸಿಕ್ಕಿದೆ ಇವಾಗ.
ಇಲ್ಲಿ ಇದ್ದಾರೆ ನೋಡಿ, ಕ್ಯಾಬ್ ಅವರು ಕೂಡ ಇಲ್ಲೇ ಇದ್ದಾರೆ. ಪೂರ್ತಿ ಗಾಡಿ ನಂಬರ್ ಸಮೇತ ಬರುತ್ತೆ ನಮಗೆ ನೋಡಿ. ಇಲ್ಲೇ ಇದ್ದಾರೆ. ನಾವು OTP ಹೇಳಬೇಕಾಗುತ್ತೆ ಅವ್ರಿಗೆ. ಡಿಕ್ಕಿ ಹೆಂಗೆ ಓಪನ್ ಮಾಡಿ? OTP ಹೇಳ್ಬೇಕಾ? ಡಿಕ್ಕಿ ಓಪನ್ ಮಾಡಿದ್ದೀನಿ. ಇಟ್ಕೊ, ಇರಲಿ ಬಿಡು, ಎಲ್ಲೂ ಹೋಗಲ್ಲ. ಬಾ. ಖುಷಿ 5457 57. ಅಷ್ಟೇ ಗಾಯ್, ಸಿಂಪಲ್ ಆಗಿ ಅಷ್ಟೇ. ನಾವು ಕೂತ್ಕೊಂಡ್ಬಿಟ್ಟಿದ್ರೆ ಇನ್ನು ಆರಾಮಾಗಿ ನಿಮ್ಮೊಂದು ಏರಿಯಾಗೆ ನಿಮ್ಮ ಒಂದು ಮನೆ ಹತ್ರನೇ ತಂದು ಅವರು ನಿಲ್ಲಿಸ್ಬಿಡ್ತಾರೆ ಡೈರೆಕ್ಟಾಗಿ. ಆವಾಗ ಏನು ಪ್ರೈಸ್ ಇರುತ್ತೆ, ಇನ್ನು ಅಮೌಂಟ್ ಇರುತ್ತಲ್ವ, ಸೊ ಒಂದು ಏನು ಪ್ರೈಸ್ ಇದೆಯೋ ಆನ್ಲೈನಲ್ಲಿ ಏನು ತೋರಿಸ್ತಿದೆಯೋ ಅದನ್ನು ನೀವು ಪೇ ಮಾಡಿದ್ರೆ ಅಷ್ಟೇ. ಓಕೆನಾ, ನೀವು ಬುಕ್ ಮಾಡಿರ್ತೀರಲ್ಲ ಅದೇ ಒಂದು ಪ್ರೈಸೇ ನೀವು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಆಮೇಲೆ ಅಂದರೆ ನೀವು ಒಂದು ಲೊಕೇಶನ್ ಕರೆಕ್ಟಾಗಿ ರೀಚ್ ಆಗಿದ್ದ ನಂತರ ಗೈಸ್. ಓಕೆನಾ, ಸಿಂಪಲ್ ಆಗಿದ್ರೆ ಮುಖಾಂತರ ಬುಕ್ ಅನ್ನೋದು ಮಾಡ್ಕೋಬೋದು ಈಸಿಯಾಗಿ ಕ್ಯಾಬ್ಸ್ಗಳನ್ನು ಗೈಸ್. ಓಕೆನಾ, ತುಂಬ ಜನಕ್ಕೆ 50% ಬರುತ್ತೆ, ಇನ್ನು 50% ಜನರಿಗೆ ಬರೋದೇ ಇಲ್ಲ. ಇದು ಸಿಂಪಲ್ ಅರ್ಜೆಂಟಾಗಿ ಕೂಡ ಹೋಗ್ತೀರಿ ನೀವು ಗೈಸ್. ಓಕೆನಾ, ಸೊ ಐ ಹೋಪ್ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟಾದರೆ ಖಂಡಿತವಾಗ್ಲೂ ಒಂದೇ ಒಂದು ಸರಿ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.